ಜೊತೆ ಶ್ರೀರಾಮ್ ಅಂತ ಹೇಳಿ ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಶ್ರೀರಾಮ್ ಅಂತ ಹೇಳಿ ಸರ್. ಈಗ ಇವರು ಮಾತುಕತೆಗೆ ಬರ್ತಾ ಇದ್ದಾರೆ, ವಿಜಯ್ ಸರಿ, ಆದ್ರೆ ಮಾತುಕತೆ ಏನು ಇದು ಪ್ರಯೋಜನಕ್ಕೆ ಬರೋದಿಲ್ಲ, ಬರಬೇಕು ಹೋಗ್ಬೇಕಷ್ಟೇ. ಈಗ ಪಾಪ ಅವರಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಅಂದ್ರೆ ನಮ್ಗೆ ಇಲ್ಲಿವರೆಗೂ ನೋಡಿದವಾಗ ಬಿಜೆಪಿ ಸರ್ಕಾರ ಇರ್ಲಿ, ಜೆಡಿಎಸ್ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಎಲ್ಲಾರು ಮಾಡಿರೋದು ಇದೇ ತಪ್ಪು. ಎಲ್ಲಾರು ನೀರ್ ಬಿಟ್ಟಿದ್ದಾರೆ, ಎಲ್ಲಾರು ಆ ಮಂಡ್ಲಿ ಏನ್ ಹೇಳುತ್ತಾ ಆ ಮಂಡ್ಲಿಗೆ ಹೋಗ್ತಾರೆ. ಹೇಳ್ತಾ ಇದಾರೆ ಅವರು ಪಾಪ ಕೂತ್ಕೊಂಡಲ್ಲಿ ಡಿ ಕೆ ಶಿವಕುಮಾರ್ ತಪ್ಪು ಮಾಡಿದ್ದಾರೆ ಅಂತ. ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ಬಿಜೆಪಿದು, ಕೇಂದ್ರದಲ್ಲೂ ರಾಜ್ಯದಲ್ಲೂ. ಅವಾಗ ಯಾಕೆ ಬಗೆಹರಿಸ್ತಿಲ್ಲ ಇವರು? ಅವಾಗ ಬಗೆಹರಿಸಬಹುದಿತ್ತಲ್ಲ. ಸರಿ, ಪ್ರಶ್ನೆ ಮೋಹನ್ ವಿಶ್ವ ಉತ್ತರ ಕೊಡ್ತಾರೆ ಸರ್, ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನೋಡಿ, ಡಬಲ್ ಇಂಜಿನ್ ಸರ್ಕಾರದ ಸಮಯದಲ್ಲೇನೆ ಮೇಕೆದಾಟಿನ ವಿಚಾರವಾಗಿ ಬಸವರಾಜ ಬೊಮ್ಮಾಯಿ ಅವರು 1,000 ಕೋಟಿ ಹಣವನ್ನ ಎತ್ತಿಟ್ಟಿದ್ದು ಕೇಂದ್ರದಲ್ಲಿ ಆರ್ಗ್ಯೂ ಮಾಡಿ, ಇವತ್ತು ಹೇಗೆ ಕೇಂದ್ರದ ನಮ್ಮ ಸಚಿವರು ನಿನ್ನೆ ರಾಜ್ಯಸಭಾ ಸದಸ್ಯರಾದಂತ ತಮಿಳುನಾಡು ಅನ್ಬುಕುಮಾರ್ ಅವರು ಕೇಳಿದಂತ ಪ್ರಶ್ನೆ ಕ್ಲಾರಿಫಿಕೇಶನ್ ಕೊಟ್ಟಿಯಾರ ಗೊತ್ತಾ? ಯಾವ ಮೇಕೆದಾಟು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನಿಮ್ಗೆ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ಗಳಾದ ಏನ್ ಹೇಳ್ತಾರೆ ಯೂಸ್ ಮಾಡ್ಕೋಬಹುದು ನೀರು, ಲೋವರ್ ರೈಪೇರಿಯನ್ ಸ್ಟೇಟ್ ನ ನೀವು ಪರ್ಮಿಷನ್ ತಗೊಳ್ಳೋದ್ ಬೇಕಾಗಿಲ್ಲ ಅಂತ ಹೇಳಿ ಇದೆಲ್ಲ ಆಗಿ ನಮ್ ಸರ್ಕಾರದ ಅವಧಿನಲ್ಲಿ ನಾವು ಪುಷ್ ಮಾಡಿದ್ದು. ನೀವು ಅದನ್ನ ಇಟ್ಕೊಂಡು ನನ್ನ ನೀರು ನನ್ನ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಲ್ಲಪ್ಪ, ಏನ್ ಮಾಡಿದ್ರಿ 3 ವರ್ಷದಿಂದ? ಹಾಗಾದ್ರೆ ಅದನ್ನೇನು ಮೂನೇ ಮಾಡಿದ್ವಲ್ಲ ನೀವು ಕರ್ಸಿ ಮಾತಾಡೋದು. ತಿರ್ಗಾ ಇನ್ನೊಂದು ಹೇಳ್ತೀನಿ ಸ್ಮಿತಾ, ಇವಾಗ ವಿಜಯ್ ಜೊತೆ ಫಸ್ಟ್ ಶಾರ್ಟೇಜ್ ಆಫ್ ಸೀಟ್ಸ್ ಅಂತ ಬಂದಾಗ ಮೆಜಾರಿಟಿ ಪ್ರೂವ್ ಮಾಡೋದಕ್ಕೆ ಯಾರು ಹೆಲ್ಪ್ ಮಾಡಿದ್ದು? ಕಾಂಗ್ರೆಸ್ ತಾನೇ ತಮಿಳುನಾಡಲ್ಲಿ. ಇವತ್ತು ಕಾಂಗ್ರೆಸ್ ತಮಿಳುನಾಡಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ. ಆ ಉತ್ತರವನ್ನ ಕಾಯ್ದಿರಿಸಿಕೊಳ್ಳಿ. ಕೇವಲ ಟಿವಿಕೆಗೆ ಸಪೋರ್ಟ್ ಮಾಡಿದೀವಿ ಅನ್ನೋ ಕಾರಣಕ್ಕೆ ನದಿ ನೀರನ್ನು ಬಿಟ್ಟುಬಿಡಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತಾ ಇದೊಂದು ಅನುಮಾನ ಇದೆ. ಮುಂದಿನ ಸುತ್ತಿನಲ್ಲಿ ನಿಮಗೆ ಪ್ರಶ್ನೆ ಕೇಳ್ತೀನಿ. ಬಟ್ ರಾಜಾರಾಮ್ ಸರ್, ಈಗ ಈ ತಿಂಗಳಲ್ಲೇ ಇಷ್ಟೊಂದು ಡಿಸ್ಟ್ರೆಸ್ ಕಾಣೋಕ್ ಸಿಗ್ತಾ ಇದೆ. ನೀವು ಮಳೆ ಬರುತ್ತಾ ಇಲ್ವಾ ಅನ್ನೋದು ಖಾತ್ರಿ ಇಲ್ಲ ಅಂತ ನೀವು ಹೇಳ್ತಿದ್ರಿ, ಹವಾಮಾನ ವರದಿಗಳು ಕೂಡ ಹಾಗೆ ಹೇಳ್ತಾ ಇದೆ. ಜುಲೈ ಆಗಸ್ಟ್ ನಲ್ಲಿ ಅತಿ ಹೆಚ್ಚು ಮಳೆ ಆಗಬೇಕಾಗಿತ್ತು, ಆಗ್ತಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಸರ್, ಆಗಸ್ಟ್ ನಲ್ಲಿ ಕರ್ನಾಟಕದಿಂದ ತಮಿಳುನಾಡಿಗೆ ಬಿಡಬೇಕಾದ ನೀರಿನ ಪ್ರಮಾಣ ಇನ್ನೂ ಹೆಚ್ಚಿದೆ ಸರ್. ಸರಿಸುಮಾರು 35-40 ಟಿಎಂಸಿ ನೀರನ್ನೇನೋ ಬಿಡಬೇಕು ತಮಿಳುನಾಡಿಗೆ, 45 ಟಿಎಂಸಿ ಆಗಸ್ಟ್ ತಿಂಗಳ. ಈಗ ಆಲ್ರೆಡಿ ಉಳಿಸ್ಕೊಂಡಿರೋದೇ 39 ಟಿಎಂಸಿ ಅಷ್ಟಿದೆ. ಅಲ್ಲಿಗೆ ಕರ್ನಾಟಕ ಬಿಡಬೇಕಾದ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ, ತಮಿಳುನಾಡಿಂದ ಪೊಲಿಟಿಕಲ್ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ. ಸಮಸ್ಯೆ ಜಟಿಲಾನೇ ಇನ್ನು ಹೋಗ್ತಾ ಇದು ಡಿಸ್ಟ್ರೆಸ್ ಮಂತ್ ಅಂತ ಎಲ್ಲೂ ಇಲ್ಲ. ಟ್ರಿಬ್ಯುನಲ್ ಆರ್ಡರ್ ಇರೋದು ಡಿಸ್ಟ್ರೆಸ್ ಇಯರ್. ಡಿಸ್ಟ್ರೆಸ್ ಇಯರ್ ಆಗಬೇಕು ಅಂದ್ರೆ ಪೂರ್ತಿ ಸೌತ್ ವೆಸ್ಟ್ ಮಾನ್ಸೂನು, ನಾರ್ತ್ ಈಸ್ಟ್ ಮಾನ್ಸೂನು ಎರಡೂ ಬರಬೇಕು. ಇದುವರೆಗೂ ಏನಾಗ್ತಿದೆ, ಸೌತ್ ಪ್ರೆಷರ್ ಹಾಕಿ ನೀರು ಬಿಡಿಸ್ತಾನೆ ಇದ್ದಾರೆ. ಆಗಲಿ ನಾರ್ತ್ ಈಸ್ಟ್ ಮಾನ್ಸೂನ್ ಏನಾಯ್ತು, ಯಾವುದೇ ವರ್ಷ ಇದು ಡಿಫಿಸಿಟ್ ಇಯರ್ ಅಂತ CWMA ಡಿಕ್ಲೇರ್ ಮಾಡಿಲ್ಲ. ಅವ್ರು ಡಿಕ್ಲೇರೇ ಮಾಡಿದ್ರೆ ನೀನು ಹೆಂಗೆ ಪ್ರಪೋರ್ಷನೇಟ್ಲಿ ರಿಡ್ಯೂಸ್ ಮಾಡ್ತೀಯ ಅಂಬೋದು ದೊಡ್ಡ ಕ್ವಶನ್ ಆಗಿದೆ. ಈಗ ನಾವು ಕೇಳಬೇಕು, ಸ್ವಾಮಿ ಇದು ಡಿಸ್ಟ್ರೆಸ್ ಇಯರಾ, ಡಿಕ್ಲೇರ್ ಮಾಡಿ ಮೊದಲು, ಆಮೇಲೆ ಆ ಡಿಕ್ಲೇರ್ಗೂ ಆ ಪಾಲಿಸಿ ಎಷ್ಟು ಕಮ್ಮಿ ಮಾಡಬೇಕು, ಎಷ್ಟು ಜಾಸ್ತಿ ಬಿಡಬೇಕು ಅಂತ ಬರುತ್ತೆ. ಮೊದಲು ಡಿಸ್ಟ್ರೆಸ್ ಇಯರ್ ಏನು ಅಂಬುದು ನೀವು ಡಿಕ್ಲೇರ್ ಮಾಡಿ ಅಂತ ನಾವು ಕೇಳ್ಕೋಬೇಕು. ಆಮೇಲೆ ಈಗ ಮನವಿ ಮಾಡೋದು, ರಿವ್ಯೂ ಪಿಟಿಷನ್ ಹಾಕೋದಂಕೂ ಗ್ಯಾರಂಟಿ ಸರ್ಕಾರ. ನಾನು ಹೇಳೋದು, ಸ್ವಾಮಿ ನೀವು ಅಲ್ಪ ತೃಪ್ತರಾಗಬೇಡಿ, CWMAಗೆ ಮಾತ್ರ ನೀವು ರಿವ್ಯೂ ಹಾಕಬೇಡಿ. ಸ್ಟ್ರೈಟ್ ಅವೇ ಗೋ ಟು ಸುಪ್ರೀಂ ಕೋರ್ಟ್, ಆಲ್ಸೋ ಫೈಲ್ ಎ ಸುಪ್ರೀಂ ಕೋರ್ಟ್. ಯಾಕೆಂದ್ರೆ ದಿ ಇಂಟರ್ಪ್ರಿಟೇಷನ್ ಈ ಕ್ಲಾಸ್ ಪೇಜ್ 2, 10, 20, ಪ್ಯಾರಾ 25 ನಾನು ಏನು ಓದ್ದೆ, ನಾವು ಎಲ್ಲ ನೀರು ಈಗಲೇ ಹಿಡಿದಿಟ್ಕೋಬೇಕು ಅಂತ ಇದು CWMA ಹೇಳ್ತಾ ಇಲ್ಲ. ಇದನ್ನು ನಾವು ಇಂಟರ್ಪ್ರಿಟೇಷನ್ ಇದು ನಮ್ದು, ಇದು ಸರಿನಾ ಅಂತ ಹೇಳಿ ಸ್ಟ್ರೈಟ್ ಅವೇ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅವಾಗ ಇವರು ಎಚ್ಚೆತ್ಕೊಳ್ತಾರೆ. ಅವಾಗಾದ್ರೂ ಆ ಪ್ಯಾರಾ ಏನಿದೆ ಅಂತ ಓದ್ತಾರೆ, ಒಂದೇನಾದ್ರೂ ರಿಲೀಫ್ ಕೊಡ್ಲಿಕ್ಕೆ ಸಾಧ್ಯ. ಸೊ ಬೋತ್ ರಿವ್ಯೂ ಪಿಟಿಷನ್ ಶುಡ್ ಬಿ ಫೈಲ್ಡ್ ಬೋತ್ CWMA ಆಸ್ ವೆಲ್ ಆಸ್ ಇದು ನಮ್ಮ ಸರ್ಕಾರ ಮನಸ್ಸಿಗೆ ಹಾಕೋಬೇಕು. ಇದು ಮಾಡಿದ್ರೆ ಏನು ಅಡ್ವಾಂಟೇಜ್ ಎಂಬುದು ತಿಳ್ಕೊಂಡು ಲಾಯರ್